ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು 1 ವರ್ಷದ ಹೆಣ್ಣು ಮಗುವಿನ ಫ್ರಾಕನ್ನು ಹೇಗೆ ಹೊಲಿಯೋದು ಅಂತ ನೋಡೋಣ. ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ. ಬಟ್ಟೆಯನ್ನು 4 ಫೋಲ್ಡಲ್ಲಿ ಮಡಿಚಿ 4.5 ಇಂಚು ಶೋಲ್ಡರ್ ಮಾರ್ಕ್ ಮಾಡಿದ್ದೇನೆ. 2 ಇಂಚು ನೆಕ್ ಲೈನ್ ಹಾಗೆ 2.5 ಇಂಚು ನೆಕ್ ಡೆಪ್ತನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೆಕ್ ಲೈನಲ್ಲಿ ಮಾರ್ಕ್ ಮಾಡಿರೋ ಪಾಯಿಂಟನ್ನು ಕರು ಶೇಪಲ್ಲಿ ಜಾಯಿನ್ ಮಾಡ್ಕೊಳ್ಬೇಕು. ನಂತರ ಶೋಲ್ಡರ್ ಪಾಯಿಂಟಿಂದ ಆರ್ಮ್ ಹೋಲಿಗೆ 4.5 ಇಂಚು ಮೆಷರ್ ಮಾಡಿ ಮಾರ್ಕ್ ಮಾಡಬೇಕು. ಇದನ್ನು ಕೂಡ ಕರು ಶೇಪಲ್ಲೇ ಮಾರ್ಕ್ ಮಾಡಬೇಕು. ಇವಾಗ ನಾನು ಚೆಸ್ಟ್ ಅಥವಾ ಬಸ್ಟ್ ಪಾರ್ಟನ್ನು ಮಾರ್ಕ್ ಮಾಡ್ತಾ ಇದ್ದೇನೆ. ಇಲ್ಲಿ 5.25 ಇಂಚು ತಗೊಂಡಿದ್ದೇನೆ. ನಿಮ್ಮ ಮಕ್ಕಳು ಸ್ವಲ್ಪ ದಪ್ಪ ಇದ್ದರೆ ಅಳತೆಯನ್ನು ಹೆಚ್ಚು ಮಾಡ್ಕೋಬೋದು. ವೇಸ್ಟ್ ಪಾರ್ಟ್ 5.25 ಇಂಚು ತಗೊಂಡಿದ್ದೇನೆ. ಯೂಶ್ವಲಿ ಚೆಸ್ಟ್ ಮತ್ತು ವೇಸ್ಟ್ ಇದು ಅರ್ಧ ಇಂಚು ಡಿಫ್ರೆನ್ಸ್ ಇರ್ತದೆ. ನಂತರ ಮಾರ್ಕ್ ಮಾಡಿರೋ ಪಾಯಿಂಟನ್ನು ಈ ಥರ ಶೇಪ್ ಮಾಡಿ ನಂತರ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಟಾಪ್ ಪಾರ್ಟಿಗೆ ನಾನು 9 ಇಂಚು ಉದ್ದದ ಬಟ್ಟೆಯನ್ನು ತಗೊಂಡಿದ್ದೇನೆ. 8 ಇಂಚು ಇದ್ದರೂ ಸಾಕಾಗ್ತದೆ. ಫ್ರಾಕ್ ಇದು ಟಾಪ್ ಪೋರ್ಷನ್ ರೆಡಿಯಾಗಿದೆ. ಇದು ಸ್ಲೀವ್ಲೆಸ್ ಫ್ರಾಕ್, ಹಾಗಾಗಿ ಸ್ಲೀವ್ಸ್ ಇದು ಕಟ್ಟಿಂಗ್ ಇರೋದಿಲ್ಲ. ಇವಾಗ ನಾವು ಬಾಟಮ್ ಪೋರ್ಷನನ್ನು ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಫೋಲ್ಡ್ ಮಾಡಿರುವ ಬಟ್ಟೆಯನ್ನು ತಗೊಂಡಿದ್ದೇನೆ. 20 ಇಂಚು ಮೆಷರ್ ಮಾಡ್ಕೊಂಡಿದ್ದೇನೆ. 20 ಅಂದರೆ ಇಲ್ಲಿ 40 ಇಂಚ್ ಆಗ್ತದೆ. ಫೋಲ್ಡ್ ಮಾಡಿರೋ ಕಾರಣ ಡಬಲ್ ಆಗಿ ತಗೊಳ್ಬೇಕು. ನಂತರ 32 ಇಂಚು ಇನ್ನೊಂದು ಸೈಡಲ್ಲಿ ಈ ಥರ ತಗೊಳ್ತಾ ಇದ್ದೇನೆ. ಆಮೇಲೆ ನಾವು ಇದನ್ನು 4 ಫೋಲ್ಡಿಗೆ ಮಡಚ್ಕೋಬೇಕು. ಮಡಚ್ಕೊಳ್ಳುವಾಗ ಅದರ ಹೊರ ಮೇಲ್ಮೈ ಒಳಗೆ ಹೋಗೋ ಹಾಗೆ ಅರೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಟೋಟಲ್ 4 ಲೇಯರ್ಸ್ ಇದು ಬಟ್ಟೆ ಇದೆ. ಇವಾಗ ನಾವು ಕ್ಲೋಸ್ ಆಗಿರುವ ಸೈಡನ್ನು ನಮ್ಮ ಸೈಡಿಗೆ ತಗೊಳ್ಬೇಕು. ನಂತರ ಟಾಪ್ ಪೋರ್ಷನನ್ನು ತಗೊಂಡು 4 ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಮೇಲೆ ಬಾಟಮ್ ಪೋರ್ಷನ್ನ ಕ್ಲೋಸ್ಡ್ ಸೈಡ್ ಮೇಲೆ ಇದನ್ನು ಈ ಥರ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾವು ಮಾರ್ಕ್ ಮಾಡಿರುವ ಪಾಯಿಂಟಿಂದ 12 ಇಂಚು ಇರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ಈ ಥರ ಮಾರ್ಕ್ ಮಾಡ್ತಾ ಹೋಗಿ. ನಿಮಗೆ ಉದ್ದ ಜಾಸ್ತಿ ಏನಾದರೂ ಬೇಕಿದ್ದರೆ 1 ಅಥವಾ 2 ಇಂಚು ಜಾಸ್ತಿ ಮಾಡ್ಕೋಬಹುದು. ಮಾರ್ಕ್ ಮಾಡಿರೋ ಪಾಯಿಂಟನ್ನು ಈ ಥರ ಕರು ಶೇಪಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಅಂದರೆ ನೀವು ಹಿಪ್ ಕರುವನ್ನು ಬಳಸ್ಕೋಬೋದು, ಅದು ತುಂಬ ನೀಟಾಗಿ ಬರ್ತದೆ. ಇವಾಗ ಈ ಬಟ್ಟೆಯಲ್ಲಿ 2 ಮಾರ್ಕ್ಡ್ ಕರ್ವ್ ಲೈನ್ ಇದೆ. ನಾವು ಅದನ್ನು ಕಟ್ ಮಾಡ್ಕೋಬೇಕು. ಮೇಲ್ಗಡೆ ವೇಸ್ಟ್ ಲೈನ್ ಇದೆ, ಹಾಗೆ ಕೆಳಗಡೆ ಬಾಟಮ್ ಲೈನ್ ಇದೆ. ಎರಡನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಬಾಟಮ್ ಪೋರ್ಷನ್ ಕೂಡ ರೆಡಿಯಾಗಿದೆ. ಇವಾಗ ಬಟ್ಟೆ ಪೀಸ್ಗಳನ್ನು ನಾವು ಬಯಾಸ್ ಕಟ್ಟಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಜಾಯಿಂಟ್ ಮಾಡಿ ನಂತರ ನೆಕ್ ಲೈನಿಗೆ ಹೊರಗಡೆಯಿಂದ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಲ್ಲದೆ ನೆಕ್ ಲೈನನ್ನು ಅದೇ ಬಟ್ಟೆಯಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು, ಆದರೆ ಆ ನೀಟ್ ಫಿನಿಶಿಂಗ್ ಬರೋದಿಲ್ಲ. ನಾನಿಲ್ಲಿ 4-5 ಆ ಥರ ಬಟ್ಟೆ ಪೀಸ್ಗಳನ್ನು ಜಾಯಿನ್ ಮಾಡಿ ಸಿಂಗಲ್ ಪೀಸ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಈ ಥರ ಎಲೈನಾಗಿ ಇಟ್ಕೊಂಡು ಅದರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಫುಲ್ ರೌಂಡ್ ಸ್ಟಿಚ್ ಮಾಡಿದ ಮೇಲೆ ಇನ್ನೊಂದು ಸಲ ಟಾಪ್ ಸ್ಟಿಚ್ ಮಾಡಬೇಕು. ಇದರಿಂದಾಗಿ ನೀಟ್ ಫಿನಿಶ್ ಬರ್ತದೆ. ಟಾಪ್ ಸ್ಟಿಚ್ ಆದಮೇಲೆ ನೀವು ಇದಕ್ಕೆ ಇದನ್ನು ಈ ಥರ ಒಳಗಡೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಬೋದು ಅಥವಾ ಮಿಷಿನ್ ಸ್ಟಿಚ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಎಂಡಲ್ಲಿ ಮಾಡ್ತಾ ಇದ್ದೇನೆ. ಇನ್ನು ಸ್ಲೀವ್ ಪೋರ್ಷನನ್ನು ನಾವು ಸ್ಟಿಚ್ ಮಾಡಬೇಕು. ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ತಾ ಇದ್ದೇನೆ. ಬೇರೆ ಬಟ್ಟೆಯನ್ನು ಉಪಯೋಗಿಸಿ ಪಟ್ಟಿ ಇಟ್ಕೊಂಡು ಕೂಡ ನೀವು ಇದಕ್ಕೆ ಫಿನಿಶಿಂಗ್ ಕೊಡಬಹುದು. ಇವಾಗ 2 ಸೈಡಿದು ಸ್ಲೀವ್ಸ್ ಇದು ಫಿನಿಶಿಂಗ್ ಆಗಿದೆ. ಇವಾಗ ನಾವು 2 ಓಪನ್ ಸೈಡನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಇವಾಗ ಇದನ್ನು 4 ಫೋಲ್ಡ್ ಮಾಡಿಕೊಂಡು ಮಧ್ಯಭಾಗದಲ್ಲಿ ನಾಚ್ ಮಾಡ್ಕೋಬೇಕು. ಟಾಪ್ ಪಾರ್ಟ್ ಮತ್ತು ಬಾಟಮ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಮೊದಲು ಎರಡನ್ನು ಈ ಥರ ಇಟ್ಕೊಂಡು ಟಾಪಲ್ಲಿ ಮಾರ್ಕ್ ಮಾಡಿರೋಂಥ ನಾಚನ್ನು ಬಾಟಮ್ನ ಮಿಡ್ಲ್ ಪಾರ್ಟಿಗೆ ಬರೋ ಹಾಗೆ ಎಲೈನ್ ಮಾಡಿಕೊಂಡು ಸುತ್ತಕ್ಕೆ ಸ್ಟಿಚ್ ಮಾಡ್ಕೋಬೇಕು.
ಅಗತ್ಯ ಬಿದ್ದಲ್ಲಿ ಫ್ರಿಲ್ಸ್ ಕೂಡ ಇಟ್ಕೊಳ್ಬಹುದು. ಒಂದು ವರ್ಷದ ಮಕ್ಕಳಿಗೆ ಹಾಕುವಂತಹ ಸುಂದರವಾದ ಫ್ರಾಕ್ ರೆಡಿಯಾಗಿದೆ. ಇದು ಮಾಡಲಿಕ್ಕೂ ಜಾಸ್ತಿ ಏನು ಟೈಮ್ ತಗೊಳ್ಳೋದು. ಸ್ಟಿಚಿಂಗ್ದು ಬೇಸಿಕ್ ಗೊತ್ತಿದ್ರೆ ಸಾಕು, ಇದನ್ನು ನೀವು ಕೂಡ ಸ್ಟಿಚ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಾಡಕ್ಟ್ನೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.